ಎಲ್ಲರಿಗೂ ನಮಸ್ಕಾರ. ಅಂಜನಾದ್ರಿ ಆಶ್ರಮ ವೀರಬ್ರಹ್ಮೇಂದ್ರ ಸ್ವಾಮಿ ಧರ್ಮಶಾಲಾ ಎಂಬ ಒಂದು ಮಹೋನ್ನತ ಪ್ರದೇಶಕ್ಕೆ ನಿಮ್ಮನ್ನು ಪರಿಚಯ ಮಾಡಬೇಕಂತ ಬಯಸುತ್ತೇನೆ. ಇದು ಮಾಗಡಿ ರೋಡ್ನಲ್ಲಿ ಬೆಂಗಳೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿ ತಾವರೆಕೆರೆ ಗ್ರಾಮದ ನಂತರ ತಿಪ್ಪಗುಂಡೇನಹಳ್ಳಿ ಎಂಬ ಗ್ರಾಮದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮಿ ಗೋವಿಂದಾಂಬ ಸಿದ್ಧಯ್ಯ ಸಮೇತ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ನಿತ್ಯ ಪೂಜಾ ಭಜನ ಆರಾಧನಾ ಎಲ್ಲ ಕೂಡ ಮಾಡ್ತಾ ಇರ್ತಾರೆ. ಇದು ಬೆಟ್ಟದ ಮೇಲೆ ಇದೆ. ಈ ಬೆಟ್ಟದ ಮುಂದೆ ನದಿ ಇದೆ. ಇದೆಲ್ಲ ದೇವಸ್ಥಾನದ ಆವರಣ. ಸುಮಾರು 1 ಎಕರೆ ಸ್ಥಳ ಇದೆ. ಅದು ಪಾಕಶಾಲೆ, ಇದು ಸಭಾಮಂಟಪ, ಇದೇ ಆ ದೇವಸ್ಥಾನ. ಇವರೇ ಬ್ರಹ್ಮಶ್ರೀ ಗುರುದೇವ ಮೂರ್ತಿಯವರು. ಇವರು ವಕೀಲರಾಗಿ ಇಷ್ಟೆಲ್ಲ ಅವರ ಸ್ವಂತ ಖರ್ಚಿನಿಂದ ಮಾಡ್ತಾ ಇದ್ದಾರೆ. ಇವರು ಅವರ ಧರ್ಮಪತ್ನಿ. ಇಲ್ಲಿ ಬರೋ ಭಕ್ತರಿಗೆ ತಾನೇ ಸ್ವಯವಾಗಿ ಅಡುಗೆ ಮಾಡಿ ಬಡಿಸುತ್ತಾರೆ. ಅನ್ನಪೂರ್ಣ ಅಂತಹ ಒಳ್ಳೆಯ ಮನಸ್ಸುಳ್ಳವರು. ಇದು ಕಿಚನ್, ಪಾಕಶಾಲೆ. ನೋಡಿ, ಇಷ್ಟೆಲ್ಲ 1 ಎಕರೆ ಜಾಗ. ಈ ನಿರ್ಮಾಣಕ್ಕಾಗಿ ಬ್ರಹ್ಮಶ್ರೀ ಗುರುದೇವ ಮೂರ್ತಿಯವರು ಧನ ಸಹಾಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಕೊಡ್ತಿರುವ ಡೊನೇಷನ್ಸು ಇಂದ ಈ ನಿರ್ಮಾಣ ಪೂರ್ತಿಗೊಳ್ಳುತ್ತದೆ. ಇದು ಕನ್ನಡ ಬಾವುಟ ಕೂಡ ಇದೆ.
ಇದು ಆ ದೇವಸ್ಥಾನ, ಮೊದಲನೇ ದೇವಸ್ಥಾನ ಇದು ವೀರಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ನಿಸರ್ಗದ ಮಡಿಲಲ್ಲಿ, ನದಿ ತೀರದಲ್ಲಿ, ಬೆಟ್ಟದಲ್ಲಿ 1 ಎಕರೆ ಸ್ಥಳದಲ್ಲಿ ರೂಪುಗೊಂಡಿದೆ. ಇಲ್ಲಿ ವ್ಯವಸ್ಥಾಪಕರು ಇಲ್ಲಿ ಬರುವ ಭಕ್ತಾದಿಗಳಿಗೆ ಎಲ್ಲ ಅನುಕೂಲತೆಗಳು ಮಾಡಿದ್ರಿಂದ ವೀಕೆಂಡಲ್ಲಿ ಬೆಳಗ್ಗೆ ಬಂದು ಸಂಜೆವರೆಗೂ ಕೂಡ ಇಲ್ಲಿ ದೇವರ ಸೇವೆ ಮಾಡುತ್ತಾ ಮಕ್ಕಳ ಜೊತೆ ಎಂಜಾಯ್ ಮಾಡಿಕೊಂಡು ಪ್ರಕೃತಿ ರಮಣೀಯತೆಯನ್ನು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಈ ಸ್ಥಾನದ ಎಲ್ಲ ಅನುಕೂಲತೆ ಸಿದ್ಧವಾದ್ರಿಂದ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಕೂಡ ಮಾಡ್ಬೋದು. ವೀಕೆಂಡಲ್ಲಿ ಮಕ್ಕಳ ಸಮೇತ ಕುಟುಂಬಗಳು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಪ್ರಕೃತಿ ರಮಣೀಯತೆಯನ್ನು, ಆ ಸೌಂದರ್ಯವನ್ನು ನೋಡದೆ ಅಲ್ಲದೆ ದೇವಾಲಯ ದರ್ಶನ ಸೌಭಾಗ್ಯ, ಅದರಿಂದ ಗುರುಬಲ ಹೆಚ್ಚುತ್ತದೆ. ಯಾಕಂದರೆ ಇದು ಗುರುಸ್ಥಾನ ಆಗಿರೋದ್ರಿಂದ ಹಾಗೂ ಹನುಮಾನ್, ಕಾಳಿಕಾಂಬ, ವಿನಾಯಕ ದೇವಸ್ಥಾನಗಳು ಇರೋದರಿಂದ ತುಂಬ ಅದ್ಭುತವಾದ ಫಲಿತಗಳು ಸಿಗುತ್ತವೆ. ನೀವೆಲ್ಲರೂ ಬಂದು ಈ ಧರ್ಮಶಾಲೆ ಹಾಗೂ ಅಂಜನಾದ್ರಿ ಆಶ್ರಮವನ್ನು ಅಭಿವೃದ್ಧಿ ಮಾಡಬೇಕೆಂದು ಕೇಳುತ್ತಿದ್ದೇವೆ. ಇದು ಆ ನದಿಯ ಮೇಲೆ 3 ಬ್ರಿಡ್ಜ್ಗಳಿದ್ದಾವೆ. ನಾವೀಗ ಹೋಗ್ತಿರೋದು ಹಳೆಯದು, ಆ ಕೊನೆಗಿರೋದು ಹೊಸ ಬ್ರಿಡ್ಜ್ ಕಟ್ತಾ ಇದೆ, ರೋಡ್ ಅಗಲ ಮಾಡ್ತಾ ಇರೋದು. ನಮ್ಮ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕೇಳುತ್ತಿದ್ದೇವೆ. ಧನ್ಯವಾದಗಳು.